ಗದಗ್ನ ಮರಿಗೌಡ ಸುರಕೊಂಡ ಅನ್ನೋ ಅಧಿಕಾರಿಯ ಮನೆಯ ಮೇಲೆ ಲೋಕಾಯುಕ್ತ ರೈಡ್ ನಡೆದಿದೆ. ಬೆಳಗಿನಿಂದನೂ ಕೂಡ ಅಲ್ಲಿ ತಲಾಶ್ ನಡೀತಾ ಇದೆ. ಬೆಂಗಳೂರು ಹಾಗೂ ಬಾಗಲಕೋಟೆಯಲ್ಲೂ ಕೂಡ ದಾಳಿ ನಡೆದಿದೆ. ಹಲವು ಅಧಿಕಾರಿಗಳ ಮೇಲೆ ರಾಜ್ಯಾದ್ಯಂತ ಲೋಕಾಯುಕ್ತ ರೈಡ್ ಆಗ್ತಾ ಇರತಕ್ಕಂಥದ್ದು. ಶಿರಹಟ್ಟಿ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯ ಅಧಿಕಾರಿ ಗದಗ್ನ ಮರಿಗೌಡ ಸುರಕೊಂಡ ಮನೆ ಮೇಲೆ ದಾಳಿಯಾಗಿದೆ. ಕಳಸಾಪುರ ರಸ್ತೆಯ ಹೆರ್ಕಲ್ ಲೇಔಟ್ ಮನೆಯಲ್ಲಿ ತಲಾಶ್ ನಡೆಸಿದ್ದಾರೆ ಲೋಕಾಧಿಕಾರಿಗಳು. ಗದಗ್ ಧಾರವಾಡದಲ್ಲಿ 6 ತಂಡಗಳು ಒಟ್ಟಿನಲ್ಲಿ ಮೆಗಾ ರೇಡ್ ಕಂಡಕ್ಟ್ ಮಾಡ್ತಾ ಇದ್ದಾರೆ. ನೋಡಿ, ಅಲ್ಲಿ ಫುಲ್ ಎಲ್ಲ ಅಫಿಷಿಯಲ್ಸ್ ಹೋಗ್ಬಿಟ್ಟು ಎಲ್ಲಾ ದಾಖಲೆ ಕಿತ್ತು ಕೊಡುತ್ತಾ ಇದ್ದಾರೆ. ಏನೇನಿದೆ ದಾಖಲೆ ತೆಗಿರಿ, ಅಕ್ರಮ ಆಸ್ತಿ ಇದ್ರೆ ಆ ಒಂದು ಡೀಟೇಲ್ಸ್ ಲೋಕಾಯುಕ್ತಕ್ಕೆ ಸಿಕ್ಕಿರುತ್ತೆ. ಅದರ ಆಧಾರದ ಮೇಲೆ ಅಕ್ರಮ ಹಣ, ಆಸ್ತಿ ಅಥವಾ ಚಿನ್ನ ಈ ತರದ ಡೀಟೇಲ್ಸ್ ಸಿಕ್ಕಿರುತ್ತೆ. ಅದರ ಆಧಾರದ ಮೇಲೆ ಲೋಕಾಯುಕ್ತರು ದಾಳಿ ಮಾಡುವಂತದ್ದು. ಹಾಗಾಗಿ ನೋಡ್ತಾ ಇದೀವಿ ದೃಶ್ಯಗಳಲ್ಲಿ ಅಧಿಕಾರಿ ಮರಿಗೌಡ ಸುರಕೊಂಡ, ಶಿರಹಟ್ಟಿ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯ ಅಧಿಕಾರಿ ಈತ. ಇವರ ಮನೆ ಮೇಲೂ ಕೂಡ ಗದಗ್ನಲ್ಲಿ ರೇಡ್ ಆಗಿರ್ತಕ್ಕಂಥದ್ದು. ಅಧಿಕಾರಿಗಳು ಎಲ್ಲಾ ದಾಖಲೆಗಳನ್ನ ಬೆಳಗಿನಿಂದ ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾವ್ಯಾವ ಆಸ್ತಿ, ಸ್ಥಿರಾಸ್ತಿ, ಚರಾಸ್ತಿ, ಹಾಗೇನೆ ಚಿನ್ನ ಅಥವಾ ಇನ್ನೂ ಏನೆಲ್ಲ ಲಕ್ಸುರಿ ವಸ್ತುಗಳಿದೆ ಅದಕ್ಕೆಲ್ಲ ಸಂಬಂಧಪಟ್ಟ ದಾಖಲೆಗಳನ್ನ ಕೇಳ್ತಾರೆ. ಆಸ್ತಿ, ಅಕ್ರಮ ಆಸ್ತಿಗೆ ಸಂಬಂಧಪಟ್ಟ ದಾಖಲೆಗಳನ್ನ ಕೇಳ್ತಾರೆ. ಆಸ್ತಿ ಸಂಪಾದನೆ ಆರೋಪದ ಹಿನ್ನೆಲೆಯಲ್ಲಿ ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಹಿಂದುಳಿದ ವರ್ಗದ ತಾಲೂಕಾ ಅಧಿಕಾರಿ ಮೇಲೆ ಏನು ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಒಟ್ಟು 6 ಕಡೆ ದಾಳಿ ಮಾಡಿದ್ದಾರೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಗದಗ ನಗರದ ಏನು ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ ಅಧಿಕಾರಿಗಳಿದ್ದಾರೆ, ಮರಿಗೌಡ ಸುರಕೋಡ್ ಅಂತ ಹೇಳಿ, ಇವರ ಮನೆ ಮೇಲೆ ಕೂಡ ದಾಳಿ ಮಾಡಿದ್ದಾರೆ. ಅದೇ ರೀತಿಯಾಗಿ ಶಿರಹಟ್ಟಿಯಲ್ಲಿ ಹಿಂದುಳಿದ ವರ್ಗಗಳ ಕಚೇರಿ ಮೇಲೆಯೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಧಾರವಾಡ ಸೇರಿದಂತೆ ಗದಗ ಮತ್ತು ಅವರ ಊರದಂತಲ್ಲಿ ಕೂಡ ಕೌಜಗಿರಿ ಎನ್ನುವ ಒಂದು ಊರಲ್ಲಿ ಕೂಡ ಏನು ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಏನು ಸುಮಾರು 6 ತಂಡಗಳ ಮೂಲಕ 6 ಕಡೆನೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿರುವಂತದ್ದು. ಏನು ಇವರು ಬೇನಾಮಿ ಆಸ್ತಿ ಮಾಡಿದ್ದಾರೆ ಎನ್ನುವ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇವಾಗ ಲೋಕಾಯುಕ್ತ ಅಧಿಕಾರಿಗಳು ಏನು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈ ಸಮಯದಲ್ಲಿ ಪತ್ನಿ ಮತ್ತು ಅಳಿಯನ ಹೆಸರಿನಲ್ಲಿ 8 ರಿಂದ 10 ಬೇನಾಮಿ ಆಸ್ತಿಗಳು ಇದ್ದಾವೆ ಎನ್ನುವುದು ಇವಾಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಮತ್ತು ಅಧಿಕಾರಿಗಳು ಕೂಡ ದಾಖಲಾತಿಗಳು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಏನು ಶಿರಹಟ್ಟಿ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆಯಾಗಿ ಕೆಲಸ ಮಾಡ್ತಾ ಇರುವಂತ ಮರಿಗೌಡ್ ಏನಿದ್ದಾರೆ ಸುರಕೋಡ್ ಎನ್ನುವರು, ಇವರ ಮನೆ ಮತ್ತು ಕಚೇರಿ ಸೇರಿದಂತೆ 6 ಕಡೆ ದಾಳಿ ಮಾಡಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಇವರು ಸಾಕಷ್ಟು ಅಕ್ರಮ ಆಸ್ತಿ ಸಂಪಾದನೆ ಮಾಡಿದ್ದಾರೆ ಎನ್ನುವ ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಅದೇ ರೀತಿಯಾಗಿ ಬೇನಾಮಿ ಆಸ್ತಿಯನ್ನು ಕೂಡ ಇವರು ಸಂಪಾದನೆ ಮಾಡಿದ್ದಾರೆ ಎನ್ನುವ ಆರೋಪ ಇದೆ. ಹೀಗಾಗಿ ಲೋಕಾಯುಕ್ತ ಅಧಿಕಾರಿಗಳು ಇವಾಗ ದಾಳಿ ಮಾಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತ ಅಧಿಕಾರಿಗಳು ದಾಖಲಾತಿಗಳನ್ನು ಪರಿಶೀಲನೆ ಮಾಡೋದು ಮತ್ತು ಅವರ ಏನು ಅಕ್ರಮ ಆಸ್ತಿ ಎಲ್ಲಿಂದ ಬಂದಿದೆ, ಹೇಗೆ ಬಂದಿದೆ ಅನ್ನೋದನ್ನು ಕೂಡ ಇವಾಗ ಪತ್ತೆ ಹಚ್ಚುವಂತ ಕೆಲಸ ಇಲ್ಲಿಯ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಗದಗ್ನ ಮರಿಗೌಡ ಸುರಕೊಂಡ ಅನ್ನೋ ಅಧಿಕಾರಿಯ ಮನೆಯ ಮೇಲೆ ಲೋಕಾಯುಕ್ತ ರೈಡ್ ನಡೆದಿದೆ. ಬೆಳಗಿನಿಂದನೂ ಕೂಡ ಅಲ್ಲಿ ತಲಾಶ್ ನಡೀತಾ ಇದೆ. ಬೆಂಗಳೂರು ಹಾಗೂ ಬಾಗಲಕೋಟೆಯಲ್ಲೂ ಕೂಡ ದಾಳಿ ನಡೆದಿದೆ. ಹಲವು ಅಧಿಕಾರಿಗಳ ಮೇಲೆ ರಾಜ್ಯಾದ್ಯಂತ ಲೋಕಾಯುಕ್ತ ರೈಡ್ ಆಗ್ತಾ ಇರತಕ್ಕಂಥದ್ದು. ಶಿರಹಟ್ಟಿ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯ ಅಧಿಕಾರಿ ಗದಗ್ನ ಮರಿಗೌಡ ಸುರಕೊಂಡ ಮನೆ ಮೇಲೆ ದಾಳಿಯಾಗಿದೆ. ಕಳಸಾಪುರ ರಸ್ತೆಯ ಹೆರ್ಕಲ್ ಲೇಔಟ್ ಮನೆಯಲ್ಲಿ ತಲಾಶ್ ನಡೆಸಿದ್ದಾರೆ ಲೋಕಾಧಿಕಾರಿಗಳು. ಗದಗ್ ಧಾರವಾಡದಲ್ಲಿ 6 ತಂಡಗಳು ಒಟ್ಟಿನಲ್ಲಿ ಮೆಗಾ ರೇಡ್ ಕಂಡಕ್ಟ್ ಮಾಡ್ತಾ ಇದ್ದಾರೆ. ನೋಡಿ, ಅಲ್ಲಿ ಫುಲ್ ಎಲ್ಲ ಅಫಿಷಿಯಲ್ಸ್ ಹೋಗ್ಬಿಟ್ಟು ಎಲ್ಲಾ ದಾಖಲೆ ಕಿತ್ತು ಕೊಡುತ್ತಾ ಇದ್ದಾರೆ. ಏನೇನಿದೆ ದಾಖಲೆ ತೆಗಿರಿ, ಅಕ್ರಮ ಆಸ್ತಿ ಇದ್ರೆ ಆ ಒಂದು ಡೀಟೇಲ್ಸ್ ಲೋಕಾಯುಕ್ತಕ್ಕೆ ಸಿಕ್ಕಿರುತ್ತೆ. ಅದರ ಆಧಾರದ ಮೇಲೆ ಅಕ್ರಮ ಹಣ, ಆಸ್ತಿ ಅಥವಾ ಚಿನ್ನ ಈ ತರದ ಡೀಟೇಲ್ಸ್ ಸಿಕ್ಕಿರುತ್ತೆ. ಅದರ ಆಧಾರದ ಮೇಲೆ ಲೋಕಾಯುಕ್ತರು ದಾಳಿ ಮಾಡುವಂತದ್ದು. ಹಾಗಾಗಿ ನೋಡ್ತಾ ಇದೀವಿ ದೃಶ್ಯಗಳಲ್ಲಿ ಅಧಿಕಾರಿ ಮರಿಗೌಡ ಸುರಕೊಂಡ, ಶಿರಹಟ್ಟಿ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯ ಅಧಿಕಾರಿ ಈತ. ಇವರ ಮನೆ ಮೇಲೂ ಕೂಡ ಗದಗ್ನಲ್ಲಿ ರೇಡ್ ಆಗಿರ್ತಕ್ಕಂಥದ್ದು. ಅಧಿಕಾರಿಗಳು ಎಲ್ಲಾ ದಾಖಲೆಗಳನ್ನ ಬೆಳಗಿನಿಂದ ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾವ್ಯಾವ ಆಸ್ತಿ, ಸ್ಥಿರಾಸ್ತಿ, ಚರಾಸ್ತಿ, ಹಾಗೇನೆ ಚಿನ್ನ ಅಥವಾ ಇನ್ನೂ ಏನೆಲ್ಲ ಲಕ್ಸುರಿ ವಸ್ತುಗಳಿದೆ ಅದಕ್ಕೆಲ್ಲ ಸಂಬಂಧಪಟ್ಟ ದಾಖಲೆಗಳನ್ನ ಕೇಳ್ತಾರೆ. ಆಸ್ತಿ, ಅಕ್ರಮ ಆಸ್ತಿಗೆ ಸಂಬಂಧಪಟ್ಟ ದಾಖಲೆಗಳನ್ನ ಕೇಳ್ತಾರೆ.
ಆಸ್ತಿ ಸಂಪಾದನೆ ಆರೋಪದ ಹಿನ್ನೆಲೆಯಲ್ಲಿ ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಹಿಂದುಳಿದ ವರ್ಗದ ತಾಲೂಕಾ ಅಧಿಕಾರಿ ಮೇಲೆ ಏನು ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಒಟ್ಟು 6 ಕಡೆ ದಾಳಿ ಮಾಡಿದ್ದಾರೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಗದಗ ನಗರದ ಏನು ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ ಅಧಿಕಾರಿಗಳಿದ್ದಾರೆ, ಮರಿಗೌಡ ಸುರುಕೋಡ್ ಅಂತ ಹೇಳಿ, ಇವರ ಮನೆ ಮೇಲೆ ಕೂಡ ದಾಳಿ ಮಾಡಿದ್ದಾರೆ. ಅದೇ ರೀತಿಯಾಗಿ ಶಿರಹಟ್ಟಿಯಲ್ಲಿ ಹಿಂದುಳಿದ ವರ್ಗಗಳ ಕಚೇರಿ ಮೇಲೆಯೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಧಾರವಾಡ ಸೇರಿದಂತೆ ಗದಗ ಮತ್ತು ಅವರ ಊರದಂತಲ್ಲಿ ಕೂಡ ಕೌಜಗಿರಿ ಎನ್ನುವ ಒಂದು ಊರಲ್ಲಿ ಕೂಡ ಏನು ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಏನು ಸುಮಾರು 6 ತಂಡಗಳ ಮೂಲಕ 6 ಕಡೆನೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿರುವಂತದ್ದು. ಏನು ಇವರು ಬೇನಾಮಿ ಆಸ್ತಿ ಮಾಡಿದ್ದಾರೆ ಎನ್ನುವ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇವಾಗ ಲೋಕಾಯುಕ್ತ ಅಧಿಕಾರಿಗಳು ಏನು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈ ಸಮಯದಲ್ಲಿ ಪತ್ನಿ ಮತ್ತು ಅಳಿಯನ ಹೆಸರಿನಲ್ಲಿ 8 ರಿಂದ 10 ಬೇನಾಮಿ ಆಸ್ತಿಗಳು ಇದ್ದಾವೆ ಎನ್ನುವುದು ಇವಾಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಮತ್ತು ಅಧಿಕಾರಿಗಳು ಕೂಡ ದಾಖಲಾತಿಗಳು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಏನು ಶಿರಹಟ್ಟಿ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆಯಾಗಿ ಕೆಲಸ ಮಾಡ್ತಾ ಇರುವಂತ ಮರಿಗೋಡ್ ಏನಿದ್ದಾರೆ ಸುರುಕೋಡ್ ಎನ್ನುವರು, ಇವರ ಮನೆ ಮತ್ತು ಕಚೇರಿ ಸೇರಿದಂತೆ 6 ಕಡೆ ದಾಳಿ ಮಾಡಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಇವರು ಸಾಕಷ್ಟು ಅಕ್ರಮ ಆಸ್ತಿ ಸಂಪಾದನೆ ಮಾಡಿದ್ದಾರೆ ಎನ್ನುವ ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಅದೇ ರೀತಿಯಾಗಿ ಬೇನಾಮಿ ಆಸ್ತಿಯನ್ನು ಕೂಡ ಇವರು ಸಂಪಾದನೆ ಮಾಡಿದ್ದಾರೆ ಎನ್ನುವ ಆರೋಪ ಇದೆ. ಹೀಗಾಗಿ ಲೋಕಾಯುಕ್ತ ಅಧಿಕಾರಿಗಳು ಇವಾಗ ದಾಳಿ ಮಾಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತ ಅಧಿಕಾರಿಗಳು ದಾಖಲಾತಿಗಳನ್ನು ಪರಿಶೀಲನೆ ಮಾಡೋದು ಮತ್ತು ಅವರ ಏನು ಅಕ್ರಮ ಆಸ್ತಿ ಎಲ್ಲಿಂದ ಬಂದಿದೆ, ಹೇಗೆ ಬಂದಿದೆ ಅನ್ನೋದನ್ನು ಕೂಡ ಇವಾಗ ಪತ್ತೆ ಹಚ್ಚುವಂತ ಕೆಲಸ ಇಲ್ಲಿಯ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಗದಗ್ನ ಮರಿಗೌಡ ಸುರಕೊಂಡ ಅನ್ನೋ ಅಧಿಕಾರಿಯ ಮನೆಯ ಮೇಲೆ ಲೋಕಾಯುಕ್ತ ರೈಡ್ ನಡೆದಿದೆ. ಬೆಳಗಿನಿಂದನೂ ಕೂಡ ಅಲ್ಲಿ ತಲಾಶ್ ನಡೀತಾ ಇದೆ. ಬೆಂಗಳೂರು ಹಾಗೂ ಬಾಗಲಕೋಟೆಯಲ್ಲೂ ಕೂಡ ದಾಳಿ ನಡೆದಿದೆ. ಹಲವು ಅಧಿಕಾರಿಗಳ ಮೇಲೆ ರಾಜ್ಯಾದ್ಯಂತ ಲೋಕಾಯುಕ್ತ ರೈಡ್ ಆಗ್ತಾ ಇರತಕ್ಕಂಥದ್ದು. ಶಿರಹಟ್ಟಿ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯ ಅಧಿಕಾರಿ ಗದಗ್ನ ಮರಿಗೌಡ ಸುರಕೊಂಡ ಮನೆ ಮೇಲೆ ದಾಳಿಯಾಗಿದೆ. ಕಳಸಾಪುರ ರಸ್ತೆಯ ಹೆರ್ಕಲ್ ಲೇಔಟ್ ಮನೆಯಲ್ಲಿ ತಲಾಶ್ ನಡೆಸಿದ್ದಾರೆ ಲೋಕಾಧಿಕಾರಿಗಳು. ಗದಗ ಧಾರವಾಡದಲ್ಲಿ 6 ತಂಡಗಳು ಒಟ್ಟಿನಲ್ಲಿ ಮೆಗಾ ರೇಡ್ ಕಂಡಕ್ಟ್ ಮಾಡ್ತಾ ಇದ್ದಾರೆ. ನೋಡಿ, ಅಲ್ಲಿ ಫುಲ್ ಎಲ್ಲ ಅಫಿಷಿಯಲ್ಸ್ ಹೋಗ್ಬಿಟ್ಟು ಎಲ್ಲಾ ದಾಖಲೆ ಕಿತ್ತು ಕೊಡುತ್ತಾ ಇದ್ದಾರೆ. ಏನೇನಿದೆ ದಾಖಲೆ ತೆಗಿರಿ, ಅಕ್ರಮ ಆಸ್ತಿ ಇದ್ರೆ ಆ ಒಂದು ಡೀಟೇಲ್ಸ್ ಲೋಕಾಯುಕ್ತಕ್ಕೆ ಸಿಕ್ಕಿರುತ್ತೆ. ಅದರ ಆಧಾರದ ಮೇಲೆ ಅಕ್ರಮ ಹಣ, ಆಸ್ತಿ ಅಥವಾ ಚಿನ್ನ, ಈ ತರದ ಡೀಟೇಲ್ಸ್ ಸಿಕ್ಕಿರುತ್ತೆ. ಅದರ ಆಧಾರದ ಮೇಲೆ ಲೋಕಾಯುಕ್ತರು ದಾಳಿ ಮಾಡುವಂತದ್ದು. ಹಾಗಾಗಿ ನೋಡ್ತಾ ಇದೀವಿ ದೃಶ್ಯಗಳಲ್ಲಿ ಅಧಿಕಾರಿ ಮರಿಗೌಡ ಸುರಕೊಂಡ, ಶಿರಹಟ್ಟಿ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯ ಅಧಿಕಾರಿ ಈತ. ಇವರ ಮನೆ ಮೇಲೂ ಕೂಡ ಗದಗ್ನಲ್ಲಿ ರೇಡ್ ಆಗಿರ್ತಕ್ಕಂಥದ್ದು. ಅಧಿಕಾರಿಗಳು ಎಲ್ಲ ದಾಖಲೆಗಳನ್ನ ಬೆಳಗಿನಿಂದ ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾವ್ಯಾವ ಆಸ್ತಿ, ಸ್ಥಿರಾಸ್ತಿ, ಚರಾಸ್ತಿ, ಹಾಗೇನೆ ಚಿನ್ನ ಅಥವಾ ಇನ್ನೂ ಏನೆಲ್ಲ ಲಕ್ಸುರಿ ವಸ್ತುಗಳಿದೆ ಅದಕ್ಕೆಲ್ಲ ಸಂಬಂಧಪಟ್ಟ ದಾಖಲೆಗಳನ್ನ ಕೇಳ್ತಾರೆ. ಆಸ್ತಿ, ಅಕ್ರಮ ಆಸ್ತಿಗೆ ಸಂಬಂಧಪಟ್ಟ ದಾಖಲೆಗಳನ್ನ ಕೇಳ್ತಾರೆ. ಆಸ್ತಿ ಸಂಪಾದನೆ ಆರೋಪದ ಹಿನ್ನೆಲೆಯಲ್ಲಿ ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಹಿಂದುಳಿದ ವರ್ಗದ ತಾಲೂಕಾ ಅಧಿಕಾರಿ ಮೇಲೆ ಏನು ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಒಟ್ಟು 6 ಕಡೆ ದಾಳಿ ಮಾಡಿದ್ದಾರೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಗದಗ ನಗರದ ಏನು ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ ಅಧಿಕಾರಿಗಳಿದ್ದಾರೆ, ಮರಿಗೌಡ ಸುರುಕೋಡ್ ಅಂತ ಹೇಳಿ, ಇವರ ಮನೆ ಮೇಲೆ ಕೂಡ ದಾಳಿ ಮಾಡಿದ್ದಾರೆ. ಅದೇ ರೀತಿಯಾಗಿ ಶಿರಹಟ್ಟಿಯಲ್ಲಿ ಹಿಂದುಳಿದ ವರ್ಗಗಳ ಕಚೇರಿ ಮೇಲೆಯೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಧಾರವಾಡ ಸೇರಿದಂತೆ ಗದಗ ಮತ್ತು ಅವರ ಊರದಂತಲ್ಲಿ ಕೂಡ ಕೌಜಗಿರಿ ಎನ್ನುವ ಒಂದು ಊರಲ್ಲಿ ಕೂಡ ಏನು ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಏನು ಸುಮಾರು 6 ತಂಡಗಳ ಮೂಲಕ 6 ಕಡೆನೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿರುವಂತದ್ದು. ಏನು ಇವರು ಬೇನಾಮಿ ಆಸ್ತಿ ಮಾಡಿದ್ದಾರೆ ಎನ್ನುವ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇವಾಗ ಲೋಕಾಯುಕ್ತ ಅಧಿಕಾರಿಗಳು ಏನು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈ ಸಮಯದಲ್ಲಿ ಪತ್ನಿ ಮತ್ತು ಅಳಿಯನ ಹೆಸರಿನಲ್ಲಿ 8 ರಿಂದ 10 ಬೇನಾಮಿ ಆಸ್ತಿಗಳು ಇದ್ದಾವೆ ಎನ್ನುವುದು ಇವಾಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಮತ್ತು ಅಧಿಕಾರಿಗಳು ಕೂಡ ದಾಖಲಾತಿಗಳು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಏನು ಶಿರಹಟ್ಟಿ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆಯಾಗಿ ಕೆಲಸ ಮಾಡ್ತಾ ಇರುವಂತ ಮರಿಗೋಡ್ ಏನಿದ್ದಾರೆ ಸುರುಕೋಡ್ ಎನ್ನುವರು, ಇವರ ಮನೆ ಮತ್ತು ಕಚೇರಿ ಸೇರಿದಂತೆ 6 ಕಡೆ ದಾಳಿ ಮಾಡಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಇವರು ಸಾಕಷ್ಟು ಅಕ್ರಮ ಆಸ್ತಿ ಸಂಪಾದನೆ ಮಾಡಿದ್ದಾರೆ ಎನ್ನುವ ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಅದೇ ರೀತಿಯಾಗಿ ಬೇನಾಮಿ ಆಸ್ತಿಯನ್ನು ಕೂಡ ಇವರು ಸಂಪಾದನೆ ಮಾಡಿದ್ದಾರೆ ಎನ್ನುವ ಆರೋಪ ಇದೆ. ಹೀಗಾಗಿ ಲೋಕಾಯುಕ್ತ ಅಧಿಕಾರಿಗಳು ಇವಾಗ ದಾಳಿ ಮಾಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತ
ಅಧಿಕಾರಿಗಳು ದಾಖಲಾತಿಗಳನ್ನು ಪರಿಶೀಲನೆ ಮಾಡೋದು ಮತ್ತು ಅವರ ಏನು ಅಕ್ರಮ ಆಸ್ತಿ ಎಲ್ಲಿಂದ ಬಂದಿದೆ, ಹೇಗೆ ಬಂದಿದೆ ಅನ್ನೋದನ್ನು ಕೂಡ ಇವಾಗ ಪತ್ತೆ ಹಚ್ಚುವಂತ ಕೆಲಸ ಇಲ್ಲಿಯ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.